ಹಾಯ್ ಫ್ರೆಂಡ್ಸ್, ಇತ್ತೀಚೆಗೆ ಒಂದು 2 ದಿನದಿಂದ ಮುಕುಳೆಪ್ಪ ಅಂತ ಒಬ್ಬ ಕನ್ನಡ ಯೂಟ್ಯೂಬ್ ಸ್ಟಾರ್ ಫುಲ್ಲು ಟ್ರೆಂಡಿಂಗ್ನಲ್ಲಿದ್ದಾನೆ. ಅದ್ರ ಬಗ್ಗೆ ನೀವೇನಾದರೂ ತಿಳ್ಕೊಬೇಕಂದ್ರೆ ಈ ವಿಡಿಯೋ ಫುಲ್ಲು ಕೊನೆವರೆಗೆ ನೋಡಿ. ಮತ್ತು ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡಿ. ಮುಕುಳೆಪ್ಪ ಇದನ್ನ ಫುಲ್ ಹೆಸರು ಖ್ವಾಜಾ ಎಂ ಶಿರಹಟ್ಟಿ ಅಂತೆ. ಇದಕ್ಕೆ 21 ವರ್ಷ. ಇದನ್ನ ಊರು ಬಂದ್ಬಿಟ್ಟು ಧಾರವಾಡ. ಈತ 2020ರಲ್ಲಿ ಟಿಕ್ಟಾಕ್ ವೀಡಿಯೋಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಟಿಕ್ಟಾಕಿಂದ ಅಮೌಂಟ್ ಏನು ಬರೋಲ್ಲ, ಆದರೂ ಸುಮ್ಮನೆ ತನ್ನ ಅಭಿರುಚಿ ತಕ್ಕಂತೆ ಸ್ಟಾರ್ಟ್ ಮಾಡಿರ್ತಾನೆ ಟಿಕ್ಟಾಕ್ ವೀಡಿಯೋಗಳನ್ನು. ಸುಮ್ಮನೆ ಜನರಿಗೆ ಕಾಮಿಡಿ ತೋರಿಸ್ಬೇಕಂತ, ತನ್ನ ಟ್ಯಾಲೆಂಟ್ ತೋರಿಸ್ಬೇಕಂತ ಸ್ಟಾರ್ಟ್ ಮಾಡಿರ್ತಾನೆ ಟಿಕ್ಟಾಕ್ ವೀಡಿಯೋಗಳನ್ನು. ಈಗ ಪ್ರೆಸೆಂಟು ಇನ್ಸ್ಟಾಗ್ರಾಮ್ನಲ್ಲಿ ಇದಕ್ಕೆ 1.3 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಫೇಸ್ಬುಕ್ನಲ್ಲಿ 3,39,000 ಜನ ಫಾಲೋವರ್ಸ್ ಇದ್ದಾರೆ. ಅದನ್ನು ಬಿಟ್ಟು ಯೂಟ್ಯೂಬ್ನಲ್ಲಿ 2.3 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಅದನ್ನು ಬಿಟ್ಟು ಈಗ ಯೂಟ್ಯೂಬ್ನಲ್ಲಿ 556 ವೀಡಿಯೋಗಳನ್ನು ಅಪ್ಲೋಡ್ ಮಾಡಲಾಗಿದೆ. ಅದರಲ್ಲಿ 2 ವೀಡಿಯೋಗಳು, ಒಂದು ಪಾನಿಪುರಿ ಬಂಡಿ ಅಂತ ಮತ್ತು ಇನ್ನೊಂದು ಮಾವನ ಮನೆಯಲ್ಲಿ ಮರ್ಯಾದೆ ಇಲ್ಲ ಅಂತ, ಅದು 12 ಮಿಲಿಯನ್ ವೀಕ್ಷಣೆ ಪಡೆದಿದೆ. ಇನ್ನು ಇವರ ಕುಟುಂಬದ ವಿಷಯಕ್ಕೆ ಬಂದರೆ, ಇವ್ರ ತಂದೆ ಪೇಂಟಿಂಗ್ ಕೆಲಸ ಮಾಡ್ತಾರಂತೆ, ಇವ್ರ ತಾಯಿ ಹೌಸ್ ವೈಫ್. ಇವ್ರ ಮನೆಯಲ್ಲಿ ಟೋಟಲು 15 ಜನ ಇದ್ದಾರಂತೆ. ಅದರಲ್ಲಿ 5 ಜನ ಸಹೋದರರು, ಇನ್ನೊಬ್ಬರು ಆಟ ಹೊಡಿತಾರೆ. ಆ ಆಟ ಹೊಡಿಯೋದ್ರ ಜೊತೆಗೇ ಈ ಚಾನಲ್ನ ಎಡಿಟಿಂಗ್ ವರ್ಕು, ಕ್ಯಾಮ್ರಾ ವರ್ಕು ಎಲ್ಲ ಇವರೇ ನೋಡ್ಕೋತಾರಂತೆ. ಅವ್ರ ಹೆಸರು ಅಹಮದ್ ಅಲಿ ಶಿರಹಟ್ಟಿ ಅಂತ. ಇನ್ನು ಇವ್ರು ಯಾಕೆ ಕಾಮಿಡಿ ವಿಡಿಯೋಗಳನ್ನ ಸ್ಟಾರ್ಟ್ ಮಾಡ್ತಾರಂದರೆ, 2020ರಲ್ಲಿ ಲಾಕ್ಡೌನ್ ಆಗುತ್ತಲ್ವ, ಆಗ ಇವ್ರ ಅಣ್ಣ ಖ್ವಾಜಾ ಅಣ್ಣ ಶಿರಹಟ್ಟಿ ಅಂತ ಏನಿದ್ದಾರೆ, ಇವರು ಆಟ ಹೊಡಿತಾ ಇದ್ರಂತೆ. ಆಟ ಹೊಡೆಯುವಾಗ ಫ್ರೀ ಟೈಮ್ ಯಾವಾಗಿರುತ್ತಾ ಆಗ ಕಾಮಿಡಿ ವಿಡಿಯೋಗಳನ್ನ ನೋಡ್ತಾ ಇದ್ರಂತೆ ಜಾಸ್ತಿ. ಆ ಕಾಮಿಡಿ ವಿಡಿಯೋಗಳಿಗೆ ಲಕ್ಷಾಂತರ ಲೈಕ್ಸು, ಫಾಲೋವರ್ಸು ಇರ್ತಾಯಿದ್ರು. ಸೊ ಅದಕ್ಕೆ ಇವ್ರು ಏನಾಗ್ಕೊಂತಾರೆ ಅಂದರೆ, ನಮಗೂ ಹೆಂಗಿದ್ರೆ ಫ್ರೀ ಟೈಮ್ ಇದೆ, ನಾವು ಫ್ರೀ ಟೈಮ್ ಇದ್ದಾಗ ಸ್ಟಾರ್ಟ್ ಮಾಡಿದ್ರೆ ನಮಗೂ ಫಾಲೋವರ್ಸು, ಲೈಕ್ಸು ಬರ್ತಾವ ಅಂತ ಒಂದು ಐಡಿಯಾ ಬಂತಂತ ಅವ್ರಿಗೆ. ಸೊ ಅದಕ್ಕೆ ಫಸ್ಟ್ ಸ್ಟಾರ್ಟಿಂಗು ಇವ್ರು ಸ್ಟಾರ್ಟ್ ಮಾಡಿದ್ದು, ಖ್ವಾಜಾ ಅಲ್ಲ, ಫಸ್ಟ್ ಇವ್ರು ಸ್ಟಾರ್ಟ್ ಮಾಡಿದ್ರಂತೆ. ಮತ್ತು ಆಮೇಲೆ ಬರ್ಬರ್ತಾ ಇವ್ರು ಮುಕುಳೆಪ್ಪ ಅಂತ ಏನಿದ್ದಾನೆ ಅವನ್ನ ಕರ್ಕೊಂಡ್ಬಂದ್ರಂತೆ. ಮತ್ತು ಇವರು ಟಿಕ್ಟಾಕಲ್ಲಿ ಏನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರಲ್ವ, ಆಗ 3 ತಿಂಗಳಲ್ಲಿ 9 ಲಕ್ಷ ಜನ ಫಾಲೋವರ್ಸ್ ಆಗ್ತಾರಂತೆ. ಆದರೆ ಇವರು ಆ ಟಿಕ್ಟಾಕಿಂದ ದುಡ್ಡು ಬರುತ್ತೆ, ಅದರಿಂದ ಸಂಪಾದನೆ ಮಾಡೋಣ ಅಂತ ಯೋಚನೆ ಇದ್ದಿಲ್ಲಂತೆ. ಯಾಕಂದರೆ ಇವರು ಸುಮ್ಮನೆ ಎಂಟರ್ಟೈನ್ಮೆಂಟ್, ತಮ್ಮ ಮನಸ್ಸಂತೋಷಕ್ಕೆ ಮತ್ತು ಆಮೇಲೆ ಏನು ಜನರಿಗೆ ಎಂಟರ್ಟೈನ್ಮೆಂಟ್ ಮಾಡೋಣ ಅಂತ ಆ ಉದ್ದೇಶದಿಂದ ಸ್ಟಾರ್ಟ್ ಮಾಡಿದ್ರಂತೆ. ಮತ್ತು ಆಮೇಲೆ ಟಿಕ್ಟಾಕ್ ಯಾವಾಗ 2020ರಲ್ಲಿ ಬ್ಯಾನ್ ಆಗುತ್ತಲ್ವ, ಆಗ ಮತ್ತೆ ಯೂಟ್ಯೂಬ್ಗೆ ಬರ್ತಾರಂತೆ. ಯೂಟ್ಯೂಬ್ಗೆ ಬಂದಾಗ ಒಂದು ಸ್ಟಾರ್ಟಿಂಗ್ ಒಂದು 5ರಿಂದ 6 ವೀಡಿಯೋಗಳನ್ನ 5ರಿಂದ 6 ನಿಮಿಷದ ಒಳಗಡೆ ಅಪ್ಲೋಡ್ ಮಾಡ್ತಾರಂತೆ. ಆಗ ಫಸ್ಟೇ ಇವ್ರಿಗೆ ಯೂಟ್ಯೂಬಿಂದ ಇನ್ಕಮ್ ಬರೋಕ್ಕೆ ಸ್ಟಾರ್ಟ್ ಆಗಿರಲ್ಲ, ಸುಮ್ಮನೆ ಏನೋ ಮಾಡೋಣ ಅಂತ ಮಾಡಿರ್ತಾರಂತೆ. ಟಿಕ್ಟಾಕ್ ಬ್ಯಾನ್ ಆಗಿ ಯೂಟ್ಯೂಬ್ಗೆ ಬಂದಾಗ ಫಸ್ಟ್ ವೀಡಿಯೋ ಮುಕುಳೆಪ್ಪ ಡಾನ್ ಅಂತ ಅಪ್ಲೋಡ್ ಮಾಡ್ತಾರಂತೆ ಫಸ್ಟ್ ವೀಡಿಯೋ. ಮತ್ತು ಆಮೇಲೆ 15ರಿಂದ 20 ವೀಡಿಯೋ ಆದಮೇಲೆ ತಮ್ಮ ಚಾನೆಲ್ ಹೆಸರು ಚೇಂಜ್ ಮಾಡ್ತಾರೆ, ಮುಕುಳೆಪ್ಪ ರಿಯಲ್ ಡಾನ್ ಅಂತ. ಯಾಕಂದರೆ 15ನೇ ವೀಡಿಯೋ, 16ನೇ ವೀಡಿಯೋ ಫುಲ್ಲು ಟ್ರೆಂಡಿಂಗ್ ವೈರಲ್ ಆಗುತ್ತಂತೆ, ಮುಕುಳೆಪ್ಪ ಅಂತ ಡೈಲಾಗ್. ಆಮೇಲೆ ಅದು ಮುಕುಳೆಪ್ಪ ರಿಯಲ್ ಟೀಮ್ ಅಂತ ಚೇಂಜ್ ಮಾಡ್ತಾರೆ. ಅದಕ್ಕಿಂತ ಮೊದಲು ಈ ಚಾನೆಲ್ ಹೆಸರು ಅಹಮದ್ ಶಿರಹಟ್ಟಿ ಅಂತ ಇರುತ್ತಂತೆ. ಮುಕುಳೆಪ್ಪ ಸ್ಕೂಲಿಂದ ಬಂದ ಮೇಲೆ ಬರೀ ಫ್ರೀ ಫೈರು, ಪಬ್ಜಿ ಇದನ್ನೇ ಆಡ್ತಿರ್ತಾನಂತೆ. ತನ್ನೊಂದು ಹಳೇದು ಸ್ಯಾಮ್ಸಂಗ್ ಮೊಬೈಲಲ್ಲಿ ಇದನ್ನೇ ಮಾಡ್ತಾ ಇದ್ದಂತೆ. ಮತ್ತು ಆಗ ಇವರನ್ನ ಶಿರಹಟ್ಟಿ ಅಂತ ಏನಿದ್ದಾರೆ, ಇವರೇ ಟಿಕ್ಟಾಕ್ ವೀಡಿಯೋನಾದರೂ ಮಾಡೋಣ, ಅದರಿಂದ ವ್ಯೂಸ್ ಬರುತ್ತೆ, ಫಾಲೋವರ್ಸ್ ಬರ್ತಾರಂತೆ, ಇವತ್ತೆ ಪ್ರೋತ್ಸಾಹ ಮಾಡಿ ಕರ್ಕೊಂಡು ಹೋದಂತೆ ವೀಡಿಯೋ ಮಾಡೋಕ್ಕೆ. ಇವರು ಫಸ್ಟು ಯೂಟ್ಯೂಬ್ಗೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ 10,000 ವ್ಯೂಸ್ ಬರ್ತಾ ಇದ್ವಂತೆ. ಮತ್ತು ಆಮೇಲೆ ದಿನ ಕಳೆದಂತೆಲ್ಲ ಅದು 1 ಲಕ್ಷ, 2 ಲಕ್ಷ, ಮತ್ತು ಆಮೇಲೆ 1 ತಿಂಗಳು ಆಗೋವರೆಗೆಲ್ಲ 10,000, 10 ಲಕ್ಷದವರೆಗೆ ಬರ್ತಾ ಇದ್ವಂತೆ ವ್ಯೂಸು. ಮತ್ತು ಇವರು ಅದು ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ, ಲಾಂಗ್ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಮಾರ್ಕೆಟ್ಗೆ ಹೋಗಿ 5ರಿಂದ 6 ತಾಸು ಕಾಯ್ತಾ ಇದ್ರಂತೆ. ಬೆಳಗ್ಗೆಯಿಂದ ಎಲ್ಲ ಫುಲ್ಲು ಶೂಟ್ ಮಾಡೋದು, ಎಡಿಟಿಂಗ್ ಮಾಡೋದು, ರಾತ್ರಿ ಎಲ್ಲ ಅದನ್ನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡೋದು. ಬೆಳಗ್ಗೆ 5 ಗಂಟೆಗೆ 6 ಗಂಟೆಯಿಂದ ಅಪ್ಲೋಡ್ ಮಾಡಿ, ಮತ್ತು ಅಲ್ಲೇನಾದರೂ ವೀಡಿಯೋ ಅಪ್ಲೋಡ್ ಆಗಿಲ್ಲ ಅಂದರೆ ಮತ್ತೆ ಧಾರವಾಡಕ್ಕೆ ಹೋಗಿ ಅಪ್ಲೋಡ್ ಮಾಡ್ಕೊಂಡು ಬರ್ತಾ ಇದ್ರಂತೆ. ಹೈ ಕ್ವಾಲಿಟಿ ಏನಾದರೂ ಲಾಂಗ್ ವೀಡಿಯೋ ಇದ್ದಂದರೆ. ಮುಕುಳೆಪ್ಪ ಅವರನ್ನ ಮತ್ತು ಅವ್ರ ಫ್ರೆಂಡ್ಸ್ ಒಂದು 6ರಿಂದ 7 ಜನ ಊರು ಹೊರಗಡೆ ಯಾರೂ ಡಿಸ್ಟರ್ಬ್ ಮಾಡಿದಂಥ ಪ್ಲೇಸ್ಗೆ ಹೋಗಿ ತಮ್ಮ ವೀಡಿಯೋನ ರೆಕಾರ್ಡ್ ಮಾಡ್ಕೊಂಡು ಬರ್ತಾ ಇದ್ರಂತೆ. ಇವರು ಮುಕುಳೆಪ್ಪ ಅಂತ ಏನಿದಾರಲ್ಲ, ಇವರಪ್ಪ ಒಂದು 100 ರೂಪಾಯಿ ಕೊಡ್ತಾ ಇದ್ರಂತೆ ಪೆಟ್ರೋಲ್ ಖರ್ಚಿಗಂತೆ. ಸೊ ಇವ್ರು ಏನು ಮಾಡ್ತಾ ಇದ್ರಂತೆ, ಆ ಪ್ಲೇಸ್ಗೆ ಹೋಗುವಾಗ ಯಾರಾದರೂ ಪ್ಯಾಸೆಂಜರ್ಸ್ ಬಂದರೆ ಅವ್ರನ್ನ ಕೂರಿಸ್ಕೊಂಡು ಅವ್ರ ಹತ್ರ ಏನಾದರೂ 100 ರೂಪಾಯಿ 200 ರೂಪಾಯಿ ಇಸ್ಕೊಂಡು ಅದರಿಂದನೇ ಏನಾದರೂ ಹೊಟ್ಟೆಗೆ ಏನಾದರೂ ತೊಗೊತಿದ್ರಂತೆ. ಈ ಪ್ಲೇಸ್ಗೆ ಹೋಗುವಾಗ ಯಾರೂ ಬಂದಿಲ್ಲ ಅಂದರೆ ಆ ದಿನ ಬರೀ ನೀರು ಕುಡಿದು ಶೂಟಿಂಗ್ ಮಾಡಿ ಎಲ್ಲ ಕಂಪ್ಲೀಟ್ ಮಾಡ್ತಾ ಇದ್ರಂತೆ. ಸೊ ಇದನ್ನು ಒಂದು ಇಂಟರ್ವ್ಯೂವಲ್ಲಿ ಅವರು ಖ್ವಾಜಾ ಅಂತ ಏನಿದ್ದಾರೆ ಅವರನ್ನು ಹೇಳ್ಕೊಂತ ಒಂಥರ ತುಂಬ ಎಮೋಷನಲ್ ಆಗ್ತಾರೆ ಇದನ್ನು ಹೇಳುವಾಗ. ಇವರು ವಿಡಿಯೋ ಮಾಡ್ತಾ ಒಂದು ಪ್ರಮೋಷನಲ್ ಬಂತಂತೆ. ಆ ಪ್ರಮೋಷನ್ಗೆ 10,000 ರೂಪಾಯಿ ತೊಗೊಳ್ತಾರಂತೆ ಆ ಪ್ರಮೋಷನ್ ವಿಡಿಯೋದಲ್ಲಿ. ಸೊ ಅದಕ್ಕೆ ಆ 10,000 ಒಳಗಡೆ ಇವ್ರ ತಂಡದಲ್ಲಿ 15 ಜನ ಇದ್ರಂತೆ ಜನ. ಸೊ ಅದಕ್ಕೆ ಇವರು ಒಂದು 10 ಜನಕ್ಕೆ ಬಟ್ಟೆ ತೊಗೋತಾರಂತೆ, ತಮಗೇನೇನು ಬೇಕು ಅದನ್ನು. ಇನ್ನೂ 5 ಜನನ ಕೇಳೋಲ್ಲಂತೆ ಇವರು, ನಾನು ಬಟ್ಟೆ ತೊಗೊತೀನಿ ಆ ಥರ ಏನಂತ ಹೇಳೋಲ್ಲಂತ. ಅದಕ್ಕೆ ಆ 5 ಜನ ಏನು ಮಾಡ್ತಾರೆ,
ಈ ತಂಡದಿಂದ ದೂರ ಹೊರಗಡೆ ಬರ್ತಾರಂತೆ. ಈ ಏನಂದರೆ ಇವ್ರು ಬಿಟ್ಟು ಬಟ್ಟೆ ತೊಗೊಂಡಿರ್ತಾರಲ್ಲ, ಅದಕ್ಕೆ ಹೊರಗಡೆ ಬಂದು ಇವರು ಆಮೇಲೆ ಆ ಯೂಟ್ಯೂಬ್ ಚಾನಲಲ್ಲಿ ಏನು ತಾವು ವೀಡಿಯೋದಲ್ಲಿ ಇರ್ತಾರೆ ಅವೆಲ್ಲ ವೀಡಿಯೋನ ಡಿಲೀಟ್ ಮಾಡೋಕ್ಕೆ ಹೇಳ್ತಾರಂತೆ ಲಾಸ್ಟ್ಗೆ. ಈಗ ನೋಡಿರಿ, ಒಂದು 10,000ದಿಂದ ಇವ್ರದ್ದು ಎಲ್ಲ ಫ್ರೆಂಡ್ಶಿಪ್ ಎಲ್ಲ ಕಳೆದೋಗುತ್ತೆ, ಆ ಥರ ಆಗುತ್ತೆ ಇವರು. ಆ ವಿಡಿಯೋನ ಏನು ಒಂದು 15ರಿಂದ 20 ವೀಡಿಯೋಗಳನ್ನ ಡಿಲೀಟ್ ಮಾಡ್ತಾರಲ್ವ, ಸೊ ಆ ಯೂಟ್ಯೂಬ್ ಏನು ಅನ್ಕೊಂತೆ ಅವು ಜಾಸ್ತಿ ವ್ಯೂಸ್ ಬಂದಿರೋ ವೀಡಿಯೋನ ಡಿಲೀಟ್ ಮಾಡಿರ್ತಾರೆ ಇವರು. ಸೊ ಅದಕ್ಕೆ ಆಮೇಲೆ ಇವರು ಬರ್ತಾ ವೀಡಿಯೋ ವ್ಯೂಸ್ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಎಂಥ ಕಂಟೆಂಟ್ ಇರೋ ವೀಡಿಯೋ ಹಾಕಿದ್ರು ವ್ಯೂಸ್ ಬರ್ತಾ ಇರೋವಂತೆ. ಸೊ ಅದಕ್ಕೆ ಒಂದಾನೊಂದು ಟೈಮಲ್ಲಿ ಇವ್ರು ಏನು ಅನ್ಕೊಂತಾರೆ, ಕ್ವಾಜಾ ಮತ್ತು ಅವ್ರ ಅಣ್ಣ ಏನು ಅನ್ಕೊಂತಾರೆ, ಈ ವಿಡಿಯೋ ಮಾಡೋರು ಯೂಟ್ಯೂಬ್ನ ಬಿಟ್ಬಿಡೋಣ, ಯೂಟ್ಯೂಬ್ನ ಬಿಟ್ಟು ಅವ್ರ ತಂದೆ ಏನು ಕೆಲಸ ಮಾಡ್ತಾರಲ್ಲ, ಪೇಂಟಿಂಗು ಮತ್ತು ಇಲ್ಲಾಂದರೆ ಏನಾದರೂ ಸೆಂಟ್ರಿಂಗ್ ಕೆಲಸ ಇದೇ ಥರ ಮಾಡೋಣ, ಮತ್ತು ಇಲ್ಲಾಂದರೆ ಆಟ ಹೊಡೆಯೋಣ, ಈ ಥರ ಥಿಂಕ್ ಮಾಡ್ತಾರಂತೆ. ಮತ್ತು ಆಮೇಲೆ ಲಾಸ್ಟ್ಗೆ ಅವರೇ ಅನ್ಕೊತಾರಂತೆ, ಏನಾದರೂ ನೋಡೋಣ, ಇದೊಂದು ಸರಿ ಟ್ರೈ ಮಾಡೋಣ, ಆದರೆ ಸರಿ ಓಕೆ, ಇಲ್ಲ ಕ್ಲಿಕ್ ಆದರೂ ಓಕೆ, ಇಲ್ಲಾಂದರೆ ನಾವು ನಮ್ಗೆ ಏನಿದೆ ಕೆಲಸ ಅದನ್ನು ಮಾಡ್ಕೊತ ಹೋಗೋಣ ಅಂತ ಅನ್ಕೊತಾರಂತೆ ಇವರು. ಸೆಕೆಂಡ್ ಟೈಮ್ ಯೂಟ್ಯೂಬ್ ಇನ್ನಿಂಗ್ ಸ್ಟಾರ್ಟ್ ಮಾಡ್ತಾರಲ್ವ, ಆಗ ಸ್ವಲ್ಪ ಯೂಟ್ಯೂಬಲ್ಲಿ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವರು ಮತ್ತು ಕ್ವಾಜಾ ಅವ್ರ ಅಣ್ಣ ಮತ್ತು ಆಮೇಲೆ ಇನ್ನೊಬ್ಬ ದೊಡ್ಡ ಅಣ್ಣನೂ ಬಂದು ಸೇರ್ತಾರಂತೆ ಈ ಟೀಮಲ್ಲಿ, ಯೂಟ್ಯೂಬ್ ಟೀಮಲ್ಲಿ. ಮತ್ತು ಜನನು ಈ ವ್ಯೂಸ್ ಬರೋದ್ರಿಂದ ಜನನು ದಾವಣಗೆರೆ, ಹುಬ್ಬಳ್ಳಿ ಈ ಕಡೆಯಿಂದನೂ ಬರ್ತಾ ಇದ್ರಂತೆ, ನಾನು ಆ್ಯಕ್ಟ್ ಮಾಡ್ತೀನಿ ಆ ಥರ ಅಂತ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡೋದು ಆ ಥರ. ಅದಕ್ಕೆ ಇವರು ಏನು ಮಾಡ್ತಾರೆ ಅಂದರೆ, ಅವರು ಕಲಾವಿದರು ಮೆಸೇಜ್ ಮಾಡಿದಾಗ ತಮ್ಮದೇ ಒಂದು ಸಪ್ರೇಟ್ ರೂಮಿನ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ರಂತೆ. ಅವರು ಬಂದರೆ ಅವ್ರಿಗೆ ಪೇಮೆಂಟು 1,500 ಇಲ್ಲಾಂದರೆ 800 ಈ ಥರ ಕೊಟ್ಟು ಅವರು 1 ದಿನ 2 ದಿನದ ಮಟ್ಟಿಗೆ ಅವ್ರಿಗೂ ಅವಕಾಶ ಕೊಡ್ತಾ ಇದ್ರಂತೆ ತಮ್ಮ ವಿಡಿಯೋದೊಳಗಡೆ. ದಿನ ಕಳೆದಂತೆಲ್ಲ ಯೂಟ್ಯೂಬಿಂದ ಭಾಳ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಯ್ತಂತೆ. ಯಾಕಂದರೆ ಇವರು ಒಳ್ಳೆ ಕಂಟೆಂಟ್ ಕೊಡ್ತಾ ಇದ್ರಲ್ಲ, ಅದಕ್ಕೆ ಜನಕ್ಕೆ ಇಷ್ಟ ಆಗ್ತಿತ್ತು. ಸೊ ಅದಕ್ಕೆ ವ್ಯೂಸ್ ಜಾಸ್ತಿ ಬರ್ತಾಯಿದ್ರು. ಇವರು ಏನು ಥಿಂಕ್ ಮಾಡ್ತಾರೆ ಅಂದರೆ, ಆಮೇಲೆ ಇವರು ಮೊಬೈಲಿಂದ ಸ್ಟಾರ್ಟ್ ಮಾಡ್ತಾಯಿದ್ರು ವೀಡಿಯೋ. ಮತ್ತು ಆಮೇಲೆ ಇವರು ಐಫೋನ್ ತರ್ತಾರೆ, ಐಫೋನಿಂದ ಶೂಟ್ ಮಾಡ್ತಾರೆ ಕೆಲವೊಂದು 2 ದಿನ. ಮತ್ತು ಆಮೇಲೆ ಕ್ಯಾನನ್ ಕ್ಯಾಮ್ರಾ ತರ್ತಾರಂತೆ, ಒಳ್ಳೆ ಕಾಂಟೆಂಟ್ ಕೊಡೋಣ ನಮ್ಮ ಜನರಿಗೆ ಅಂತ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಆ ಥರ ಎಲ್ಲ ಇವರು ಹುಡುಗಿಯರು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ, ನಾನು ಆ್ಯಕ್ಟ್ ಮಾಡ್ತೀನಿ ಅಂತ. ಮತ್ತು ಆಮೇಲೆ ಬರ್ತಾ ಅವ್ರೂ ಸ್ಟಾರ್ಟ್ ಮಾಡಿದ್ರಂತೆ ಇದರಲ್ಲೆಲ್ಲ ಆ್ಯಕ್ಟ್ ಮಾಡೋಕ್ಕೆ, ರೀಲ್ಸ್ ಅಂತೆ, ಇಲ್ಲಾಂದರೆ ಯೂಟ್ಯೂಬಲ್ಲಿ ಲಾಂಗ್ ವೀಡಿಯೋದಲ್ಲಿ ಅವ್ರನ್ನೂ ಬಳಸೋಕೆ ಸ್ಟಾರ್ಟ್ ಮಾಡಿದ್ರಂತೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಲ್ಲು ಜಮಖಂಡಿ, ಶಿವಪುತ್ರ ಮತ್ತು ಆಮೇಲೆ ಇವರು ಮುಕ್ಕಳಪ್ಪ ಅಂತ ಇವ್ರದೇ ಒಂದು 3 ಬೇರೆ ಸಪ್ರೇಟೆಡ್ ಟ್ರೆಂಡಿಂಗ್ ಇದೆ ಕಾಮಿಡಿ ವಿಡಿಯೋ ಮಾಡೋದ್ರಲ್ಲಿ. ಸೊ ನಿಮಗೆ ಈ 3ರಲ್ಲಿ ಯಾರು ಇಷ್ಟ ಅಂತ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಮತ್ತು ಆಮೇಲೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾರು ಇಷ್ಟ ಅಂತ. ಮತ್ತು ಓಕೆ, ಇವ್ರದ್ದು ಮತ್ತೆ ಒಂದು ಕಾಂಟ್ರವರ್ಸಿ ಸ್ಟಾರ್ಟ್ ಆಗಿದೆ ಮುಕ್ಕಳಪ್ಪಂದು, ಏನೋ ಹಿಂದೂ ಹುಡುಗಿನ ಮದುವೆ ಆಗಿ ಕರ್ಕೊಂಡು ಹೋಗಿದ್ದಾನಂತ, ಏನೇ ಇರಲಿ. ಸೊ ಅದು ನಾವು ಒಬ್ಬ ಕಲಾವಿದನಾಗಿ ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.